ಹಾಯ್ ಹಲೋ ನಮಸ್ಕಾರ ವಸಂತದ ನಿರೀಕ್ಷೆ ಪಾರ್ಟ್ 1. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೇ ಮೂದೇವಿ, ಎಲ್ಲಿ ಸತ್ತು ಹೋಗಿದೆಯೇ? ಇನ್ನೂ ನಿದ್ದೆ ಮುಗಿಲಿಲ್ವಾ ನಿನಗೆ? ನನ್ನ ಮಗ ಎದ್ದಿರೋ ಟೈಮ್ ಆಯ್ತಲ್ಲೇ ಅಂತ ನೀನು ಗೊತ್ತಾಗಲ್ವಾ? ಬೇಗ ಹಾಲು ತೊಗೊಂಡು ಬಾ, ಚಹಾನೂ ಇನ್ನೂ ರೆಡಿಯಾಗಿಲ್ಲ. ಆ ಒಲೆನಾದರೂ ಹಚ್ಚಿದೀಯಾ ಇಲ್ವೋ? ಚಿಕ್ಕಮ್ಮನ ಕರ್ಕಶವಾದ ಧ್ವನಿ ಇಡೀ ಮನೆಯನ್ನು ತುಂಬಿಕೊಂಡಿತ್ತು. ಆ ಕಿರುಚಾಟಕ್ಕೆ ಚಾವಿಯ ಕೈಗಳು ನಡುಗಿದ್ವು. ಗಾಬರಿಯಲ್ಲೇ ಚಹಾವನ್ನ ಲೋಟಕ್ಕೆ ಸುರಿಯುವಾಗ ಬಿಸಿ ಬಿಸಿಯಾದ ಚಹಾ ಅವಳ ಕೈ ಮೇಲೆ ಕೂಡ ಚೆಲ್ಲಿತ್ತು. ಸುಟ್ಟ ನೋವು ಪ್ರಾಣ ಸಂಕಟವನ್ನ ತಂದರೂ ಕೂಡ ತುಟಿ ಕಚ್ಚಿ ಅಳು ತಡೆದ್ಲು. ನೋವಿಗಿಂತಲೂ ಚಿಕ್ಕಮ್ಮನ ಬೈಗುಳದ ಭಯವೇ ಅವಳಿಗೆ ಹೆಚ್ಚಾಗಿತ್ತು. ಚಹಾ ತಟ್ಟೆಯನ್ನ ಹಿಡಿದು ಹಾಲಿಗೆ ಬಂದಾಗ ಚಿಕ್ಕಮ್ಮ ಕಣ್ಣನ್ನ ಕೆಂಪು ಮಾಡಿಕೊಂಡು ಕಾಯ್ತಾ ಇದ್ರು. 2 ಗಂಟೆಯಿಂದ ಅಡುಗೆ ಮನೆಯಲ್ಲಿದ್ದೀಯಲ್ಲೇ, ಒಂದು ಚಹಾ ಮಾಡೋಕ್ಕೂ ಇಷ್ಟೊಂದು ಹೊತ್ತು ತಗೋತಾರ? ಮುಗೀತು ಕತೆ. ಹಾಲು ಕೊಡಬೇಕು, ನಿಮ್ಮ ಚಿಕ್ಕಪ್ಪ ಕೆಲಸಕ್ಕೆ ಹೋಗಬೇಕು ಅಂತ ನಿಂಗೆ ಕಿಂಚಿತ್ತೂ ಕಾಳಜಿ ಇಲ್ವೇನೆ? ಯಾವತ್ತೂ ಯಾವುದನ್ನು ಸರಿಯಾದ ಸಮಯಕ್ಕೆ ಮಾಡೋದೇ ಇಲ್ವಲ್ಲ ನೀನು. ಛೇ, ಎಲ್ಲ ನನ್ನ ಕರ್ಮ. ನಿನಗೆ ಕೂಳು ದಂಡ, ಟೈಮು ದಂಡ ಅಂತ ಕೆಟ್ಟಾಗಿ ಬೈಯೋಕೆ ರೇಗೋಕೆ ಶುರು ಮಾಡ್ತಾಳೆ. ಚಿಕ್ಕಪ್ಪ ಮಾತ್ರ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ಪಕ್ಕದಲ್ಲೇ ಕುಳಿತಿದ್ರು ಏನು ಅರಿಯದವರಂತೆ ಫೋನ್ನಲ್ಲಿ ಅವರ ಪಾಡಿಗೆ ಅವರು ಸ್ಕ್ರೋಲ್ ಮಾಡ್ತಾ ಇಡೀ ಪ್ರಪಂಚವನ್ನೇ ಮರೆತು ಮುಳುಗೋಗಿದ್ದಾರೆ. ಚಾವಿ ಮಾತ್ರ ಮೌನವಾಗಿ ಅಡುಗೆ ಮನೆಗೆ ಮರಳಿದ್ಲು. ಒಂದು ಕಡೆ ತರಕಾರಿ ಹೆಚ್ಚುತ್ತಾ, ಇನ್ನೊಂದು ಕಡೆ ರೊಟ್ಟಿನ ತಟ್ತಾ ತನ್ನ ಹಣೆ ಬರಹವನ್ನ ನೆನೆದು ನಿಟ್ಟುಸಿರು ಬಿಟ್ಲು. ಉಪಹಾರ ಮುಗಿದ ಮೇಲೆ ಇಡೀ ಮನೆಯನ್ನ ಗುಡಿಸಿ ಒರೆಸಬೇಕು. ಅವಳ ಸೋದರ ಸಂಬಂಧಿ ಸಂಜಯ್ ಬೇಕಂತಾನೆ ಅವಳು ಗುಡಿಸೋ ಜಾಗದಲ್ಲೇ ಅಡ್ಡಾಡಿ ನಡೆದಾಡೋ, ಅದು ಇದು ಹಾಕು, ಈ ರೀತಿ ಕಾಟ ಕೊಡುತ್ತಿದ್ದ. ಆದ್ರೂ ಚಾವಿ ಅಪ್ಪಿತಪ್ಪಿಯೂ ಕೂಡ ಆತನನ್ನ ನೋಡುವುದಾಗ್ಲಿ ಮರು ಮಾತನಾಡುವುದಾಗ್ಲಿ ಮಾಡ್ತಾ ಇರಲಿಲ್ಲ. ಅವಳಿಗೆ ಇದ್ದ ಒಂದೇ ಒಂದು ನೆಮ್ಮದಿಯ ತಾಣ ಅಂದ್ರೆ ಅದು ಅವಳ ಶಾಲೆ ಅಷ್ಟೆ. ಅಪ್ಪನ ಅಗಲಿಕೆ ಮತ್ತು ಜೀವನದ ಕರಾಳ ತಿರುವು. ಚಾವಿಯ ತಂದೆ ಟ್ರಕ್ ಡ್ರೈವರ್ ಆಗಿದ್ರು. ವರ್ಷವಿಡೀ ದುಡಿದು ಆಕೆಗೆ ಬೇಕಾದ ಶಾಲಾ ಫೀಸನ್ನ ಕಟ್ಟಿ ಅವಳ ಖರ್ಚಿಗೆಂದು ಚಿಕ್ಕಪ್ಪನ ಕೈಗೆ ಹಣವನ್ನ ಕೂಡ ಕೊಡ್ತಾ ಇದ್ರು. ಆದರೆ ಆ ಹಣ ಚಾವಿಯ ಕೈ ತಲುಪ್ತಾ ಇರಲಿಲ್ಲ. ಆದರೂ ಅವಳು ಓದಿನಲ್ಲಿ ತುಂಬಾನೇ ಚುರುಕಾಗಿದ್ಲು, ಮುಂದೆ ಇದ್ಲು. ತನ್ನ ಗೆಳತಿ ಪೂಜಾ ತರುತ್ತಿದ್ದಂತಹ ಡಬ್ಬಿಯನ್ನೇ ತಿಂದು ಹಸಿವನ್ನ ನೀಗಿಸ್ಕೊಳ್ತಾ ಇದ್ಲು. ಒಂದಿನ ಇದ್ದಕ್ಕಿದ್ದಂತೆ ಆಸ್ಪತ್ರೆಯಿಂದ ಕರೆ ಬರುತ್ತೆ, ಚಾವಿಯ ತಂದೆ ಇನ್ನಿಲ್ಲ, ಅಪಘಾತದಲ್ಲಿ ತೀರಿ ಹೋಗ್ಬಿಟ್ಟಿದ್ದಾರೆ ಅಂತ. ಆಸ್ಪತ್ರೆಯ ಶವಗಾರದ ಮುಂದೆ ತನ್ನ ತಂದೆಯ ಮೃತದೇಹವನ್ನ ಕಂಡ ಚಾವಿ ತಬ್ಬಿಪಾದ್ಲು. ಆಕೆಯ ಪ್ರಪಂಚವೇ ಕುಸಿದು ಬಿದ್ದಾಗಿತ್ತು. ಅಲ್ಲಿ ಒಬ್ಬ ಶ್ರೀಮಂತ ಮುದುಕ ನಿಂತಿದ್ದ. ಆತನೇ ಚಾವಿಯ ತಂದೆಯ ಸಾವಿಗೆ ಕಾರಣನಾದಂತಹ ಕಾರಿನ ಮಾಲೀಕ. ಚಿಕ್ಕಪ್ಪ ಚಿಕ್ಕಮ್ಮ ಮುದುಕನ ಜೊತೆ ಏನೋ ಸಂಚನ್ನ ಮಾಡ್ತಾ ಇದ್ರು. ಕೊನೆಗೂ ಮುದುಕ ಬಂದು, ಮಗಳೇ, ನನ್ನಿಂದ ನಿನ್ನ ತಂದೆ ತೀರಿ ಹೋದ್ರು, ನಿನಗೆ ಏನು ಬೇಕೋ ಕೇಳು, ನಾನು ಕೊಡ್ತೇನೆ ಎಂದ. ಆದರೆ ಸ್ವಾಭಿಮಾನಿ ಚಾವಿ ನನಗೇನು ಬೇಡ ಎಂದು ಹತ್ಬಿಟ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಆಕೆಯ ರಕ್ತ ಸಂಬಂಧಿಗಳ ಆಗಲೇ ಹಣಕ್ಕೆ ಆಕೆಯನ್ನ ಮಾರಾಟ ಮಾಡುವ ಮಾತುಕತೆಯನ್ನ ಮುಗಿಸಿದ್ರು ಅಂತ ಹೇಳಿ. ಅರಮನೆಯಂತಹ ಮನೆಗೆ ಹೊಸ ಸೊಸೆ. 2 ತಿಂಗಳ ನಂತರ ಚಿಕ್ಕಪ್ಪ ಚಿಕ್ಕಮ್ಮ ಅವಳನ್ನ ಒಂದು ದೊಡ್ಡದಾದ ಬ್ಯೂಟಿಫುಲ್ ನಗರಕ್ಕೆ ಕರೆತಂದರು. ಕೆಲಸ ಕೊಡಿಸುವುದಾಗಿ ನಂಬಿಸಿದ್ರು. ಒಂದು ಹೋಟೆಲ್ನಲ್ಲಿ ಅದೇ ಮುದುಕನಿಗೆ ಅವಳನ್ನು ಒಪ್ಪಿಸಿದ್ರು. ಈಗ ಇವಳು ನಿನ್ನವಳು, ನಮಗೆ ಚೆಕ್ ಕೊಡು ಎಂಬ ವ್ಯವಹಾರ ಅಲ್ಲಿ ನಡೆಯಿತು. ಚಾವಿ ಕಿರುಚುತ್ತಾ, ಚಿಕ್ಕಪ್ಪ ಬೇಡ, ನನ್ನನ್ನು ಬಿಟ್ಟು ಹೋಗಬೇಡಿ, ನಾನು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತೀನಿ, ನೀವು ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿ ಕಾಲನ್ನೆಲ್ಲ ಹಿಡಿದು ಬೇಡಿದ್ರು ಕೂಡ ಅಲ್ಲಿ ಯಾರೂ ತಯಾರಿರಲಿಲ್ಲ. ಅವಳನ್ನ ಒಂದು ದೊಡ್ಡ ಅರಮನೆಯಂತಹ ಮನೆಗೆ ಕರೆತರಲಾಯಿತು. ಅಹಮದಾಬಾದ್ನ ಆ ಭವ್ಯ ಬಂಗಲೆಯನ್ನ ನೋಡಿ ಚಾವಿ ದಂಗಾಗಿ ಹೋದ್ಲು. ಅಲ್ಲಿ ಅವಳನ್ನ ಸೊಸೆಯಾಗಿ ಬರಮಾಡಿಕೊಳ್ಳಲಾಯಿತು. ಮನೆಯ ಹಿರಿಯ ಸೊಸೆ ಶಿವಾನಿ ಅವಳಿಗೆ ಕೆಂಪು ಸೀರೆಯನ್ನ ಕೊಟ್ಟು ಮೇಕಪ್ಪನ್ನೆಲ್ಲ ಮಾಡಿ ಸಿದ್ಧಗೊಳಿಸಿದ್ಲು. ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡಿಕೊಂಡಾಗ ಚಾವಿಗೆ ತಾನು ಯಾರೋ ಎಂಬಂತೆ ಭಾಸವಾಗೇ ಹೋಯಿತು. ಈ ಪ್ರಪಂಚ ಅವಳಿಗೆ ತುಂಬಾ ಹೊಸ್ತು. ಅಲ್ಲಿ ಹರ್ಷ ಎಂಬ ಹುಡುಗ ಎಲ್ಲರಿಗೂ ಅವಳನ್ನು ಪರಿಚಯಿಸ್ತಿದ್ದ. ನೋಡಿ, ಇವರೇ ನಮ್ಮ ಹೊಸ ಅತ್ತಿಗೆ ಎಂದು ಸಂಭ್ರಮದಿಂದನೇ ಹೇಳ್ತಾ ಇದ್ದಾನೆ. ಆದರೆ ಆ ಹರ್ಷ ಇವಳ ಗಂಡನಲ್ಲ, ಬದಲಾಗಿ ಮೈದುನ ಎಂದು ತಿಳಿದಾಗ ಅವಳು ಸುಧಾರಿಸ್ಕೊಂಡ್ಳು. ಆದರೆ ಅವಳನ್ನು ಮದುವೆಯಾದ ಆ ವ್ಯಕ್ತಿ ಆದರೂ ಯಾರು? ಆತ ಎಲ್ಲಿ,
ಹೇಗಿದ್ದಾನೆ ಎಂಬ ನೂರಾರು ಪ್ರಶ್ನೆಗಳು ಅವಳನ್ನು ಒಂದೇ ಬಾರಿಗೆ ಕಾಡತೊಡಗಿದ್ವು. ಮದುವೆಯಾದವನು ಮೃಗವೋ ಅಥವಾ ಎಲ್ಲರಂತೆ ಮನುಷ್ಯನೋ? ಅಷ್ಟರಲ್ಲಿ ಮನೆಯಲ್ಲಿ ನಿಶ್ಶಬ್ದವಾಯಿತು. ಎಲ್ಲರ ಮುಖದಲ್ಲೂ ಕೂಡ ಭಯದ ಛಾಯೆ. ಮೆಟ್ಟಿಲುಗಳ ಮೇಲೆ ಯಾರೋ ಭಾರವಾದ ಹೆಜ್ಜೆಗಳನ್ನ ಇಟ್ಕೊಂಡು ಬರ್ತಾ ಇರುವಂತಹ ಶಬ್ದ ಅನ್ನೋದು ಕೇಳಿಸುತ್ತೆ. 6 ಅಡಿ ಎತ್ತರದ ಆಳು, ಮುಖಕ್ಕೆ ಮುಖವಾಡ, ಕೈಗೆ ಗವಸು ಅಂದ್ರೆ ಗ್ಲೌಸ್, ಕಣ್ಣಿಗೆ ಕಪ್ಪು ಕನ್ನಡಕ. ಆತನೇ ಸಂಗ್ರಾಮ್ ಸಿಂಗ್, ಚಾವಿಯ ಗಂಡ. ಕೋಣೆಗೆ ಹೋದ ಮೇಲೆ ಸಂಗ್ರಾಮ್ ತನ್ನ ಮುಖವಾಡವನ್ನ ತೆಗೆದ. ಅವನ ಮುಖದ ಒಂದು ಭಾಗ ಪೂರ್ತಿ ಸುಟ್ಟು ವಿಕಾರ ಅಂದ್ರೆ ಬಹಳ ವಿಕಾರವಾಗಿತ್ತು. ಅದನ್ನು ಕಂಡ ಚಾವಿ ಕಿರುಚುತ್ತಾ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲು. ನಂತರ ಪ್ರಜ್ಞೆ ಬಂದಾಗ ಸಂಗ್ರಾಮ್ ತನ್ನ ಕಥೆಯನ್ನ ಹೇಳಿದ್ದು. ನಾನು ಕುಡಿದು ಪ್ರಜ್ಞೆ ತಪ್ಪಿದಾಗ ರೂಮಿಗೆ ಬೆಂಕಿ ಬಿದ್ದು ಈ ರೀತಿ ಆದೆ. ಈಗ ನನ್ನ ಮುಖ ಕಂಡ್ರೆ ಎಲ್ಲರಿಗೂ ಅಸಹ್ಯ. ನನ್ನನ್ನು ಮುಟ್ಟಲು ಬರಬೇಡ ಅಂದು ಗರ್ಜಿಸಿದ್ದ. ಮರುದಿನ ಊಟದ ಮೇಜಿನ ಬಳಿ ಸಣ್ಣ ತಪ್ಪಾದಾಗ ಎಲ್ಲರ ಮುಂದೆಯೇ ಸಂಗ್ರಾಮ್ ಅವಳಿಗೆ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದ. ಚಾವಿ ಅತ್ತು ಸುಸ್ತಾದ್ಲು. ಆದರೆ ಅವಳು ಎದೆಗುಂದ್ಲಿಲ್ಲ. ಜೀವನದಲ್ಲಿ ವಸಂತ ಬರಬೇಕಾದ್ರೆ ಸ್ವಲ್ಪ ಖಂಡಿತ ಕಾಯಲೇಬೇಕಾಗತ್ತೆ. ತಾಳ್ಮೆ ಅನ್ನೋದು ಅತಿಯಾಗಿ ಮುಖ್ಯ ಎಂದು ತನ್ನ ದಿನಚರಿಯಲ್ಲಿ ಕವಿತೆಯನ್ನೇ ಬರೆದುಕೊಂಡ್ಳು. ಸಂಗ್ರಾಮ್ ಒರಟನಾದ್ರೂ ಕೂಡ ಚಾವಿಗೆ ಓದಲು ಅವಕಾಶವನ್ನ ಕೊಡ್ತಾನೆ. ಅವಳು ಕಾಲೇಜಿಗೆ ಹೋಗಲು ಶುರು ಕೂಡ ಮಾಡ್ತಾಳೆ. ಅಲ್ಲಿ ಅವಳ ಜೀವನಕ್ಕೆ ಒಂದು ಹೊಸ ತಿರುವು ಕೂಡ ಸಿಗುತ್ತೆ. ಅವಳ ಕ್ಲಾಸಿಗೆ ಸಾಹಸ್ ಎಂಬ ಅತಿ ಸುಂದರ ಹುಡುಗ ಬಂದ. ಇಡೀ ಕಾಲೇಜಿನ ಹುಡುಗಿಯರೆಲ್ಲ ಅವನನ್ನ ನೋಡಿ ಮರುಳಾಗ್ತಾ ಇದ್ರು. ಆದರೆ ಆತ ಬಂದು ಕುಳಿತಿದ್ದು ಚಾವಿಯ ಪಕ್ಕದಲ್ಲಿ. ನಿನ್ನ ಹೆಸರೇನು? ನೀನು ಕೋಪ ಮಾಡಿಕೊಂಡ್ರೆ ತುಂಬ 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 ಮುದ್ದಾಗಿ ಕಾಣ್ತೀಯ ಗೊತ್ತುಂಟಾ ಎಂದು ಸಾಹಸ್ ಕಿಚ್ಚಾಯಿಸಲು ಶುರು ಮಾಡಿದ್ದ. ಸಂಗ್ರಾಮ್ಗೆ ಕಠೋರ ಪ್ರಪಂಚದಲ್ಲಿದ್ದ ಚಾವಿಗೆ ಸಾಹಸ್ನ ಈ ಮಾತುಗಳು ಏನೋ ಒಂದು ರೀತಿಯ ಮುದ, ಹೊಸ ಅನುಭವವನ್ನ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋ ರೀತಿ ಅನ್ನಿಸ್ತಾ ಇತ್ತು. ಒಂದೆಡೆ ವಿಕಾರ ರೂಪದ ಮುಂಗೋಪಿ ಗಂಡ ಸಂಗ್ರಾಮ್, ಇನ್ನೊಂದೆಡೆ ಸದಾ ನಗುವ ಸುಂದರ ಹುಡುಗ ಸಾಹಸ್. ಚಾವಿಯ ಜೀವನ ಇನ್ನು ಮುಂದೆ ಯಾವ ದಡ ಸೇರಲಿದೆ? ಸಾಹಸ ಅಥವಾ ಸಂಗ್ರಾಮ? ಮುಕ್ತಾಯ. ಕತೆ ಇಲ್ಲಿಗೆ ಮುಗಿಯುತ್ತೆ, ಆದರೆ ಮುಂದುವರಿಯುತ್ತೆ. ಪ್ರಿಯ ಸ್ನೇಹಿತರೆ, ಇಲ್ಲಿಗೆ ಈ ಭಾಗ ಮುಕ್ತಾಯವಾಗುತ್ತೆ. ಮುಂದುವರೆದ ಭಾಗಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ. ನಾಳೆ ಅಪ್ಲೋಡ್ ಆಗುತ್ತೆ. ಚಾವಿ ತನ್ನ ಗಂಡನ ಪ್ರೀತಿಯನ್ನು ಗಳಿಸ್ತಾಳ ಅಥವಾ ಸಾಹಸ್ ಅವಳ ಜೀವನದಲ್ಲಿ ಹೊಸ ಬಿರುಗಾಳಿಯನ್ನು ಎಬ್ಬಸ್ತಾನ? ಮುಂದಿನ ಭಾಗದಲ್ಲಿ ತಿಳಿಯೋಣ. ನಿಮ್ಗೇನಾದರೂ ಈ ಕತೆ ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ. ನಾವು ಇಷ್ಟು ಕಥೆಯನ್ನು ಹಾಕ್ತೀವಿ ಅಂತ ಅಂದರೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ಇದರಿಂದ ನಿಮಗೆ ದುಡ್ಡೇನು ಖರ್ಚಾಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.